ಸೊ ವೆಲ್ಕಮ್ ಟು ಇನ್ಸೈಟ್ ಹಬ್ ಮೀಡಿಯಾ. ನಿಮಗೆ ಇಲ್ಲಿ ಸಿಗುತ್ತೆ ಎಲ್ಲ ಥರ ರಿಯಲ್ ನಾಲೆಡ್ಜ್, ಲೀಗಲ್ ಅವೇರ್ನೆಸ್ ಮತ್ತು ಲೈಫ್ ರಿಲೇಟೆಡ್ ಇನ್ಫಾರ್ಮೇಷನ್, ಅದು ಕೂಡ ನಮ್ಮ ಕನ್ನಡ ಭಾಷೆಯಲ್ಲಿ, ಅದು ಸಿಂಪಲ್ ಲ್ಯಾಂಗ್ವೇಜಲ್ಲಿ. ಸೊ ಡೋಂಟ್ ಫರ್ಗೆಟ್ ಟು ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್. ನಿಮ್ಮ ಸಪೋರ್ಟ್ ನಮಗೆ ತುಂಬ ಮುಖ್ಯ. ಸೊ ನಮಗೆ ಇವತ್ತಿನ ಟಾಪಿಕ್ ಬಂದು RTI. ಸೊ ಏನು RTI? ರೈಟ್ ಟು ಇನ್ಫಾರ್ಮೇಷನ್. ಇದ್ರ ಬಗ್ಗೆ ಹೇಗೆ ಅಪ್ಲಿಕೇಶನ್ ಫಾರ್ಮ್ನ ಫೈಲ್ ಮಾಡೋದು, ಹೇಗೆ ರಿಪ್ಲೈ ತೊಗೊಳ್ಳೋದು, ನನ್ನ ಮುಖಾಂತರ ಈ ವಿಡಿಯೋ ಮುಖಾಂತರ ನಿಮಗೆ ಹೇಳ್ಕೊಡೋಕ್ಕೆ ಪ್ರಯತ್ನ ಪಡ್ತೀನಿ. ಸೊ ಓಪನ್ ಮಾಡ್ತಾ ಡೈರೆಕ್ಟಾಗಿ ಇಲ್ಲೇ ನೋಡ್ಬೋದು RTI ಆನ್ಲೈನ್ ಹೋಮ್ ಸಬ್ಮಿಟ್ ರಿಕ್ವೆಸ್ಟ್ ಅಂತ ಇದೆ. ಸೊ ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ನಾವು RTI ಏನು ಪೋರ್ಟಲ್ ಇದೆ ಆ ಪೋರ್ಟಲ್ಗೆ ಹೋಗುತ್ತೆ. ಸೊ ಇಟ್ಸ್ ಅ ಹೋಮ್ ಇದೆ, ಹೋಮ್ ಏನು ಡಿಸ್ಪ್ಲೇ ಆಗ್ತಿದೆ ಹೋಮ್ ಅದೇ ಆಗಿರುತ್ತೆ. ಸೊ ಸಬ್ಮಿಟ್ ರಿಕ್ವೆಸ್ಟ್, ನೀವೇನಾದ್ರು ಅಪ್ಲಿಕೇಶನ್ ಫೈಲ್ ಮಾಡಬೇಕಾದ್ರೂ ಕೂಡ ನೀವು ಇಲ್ಲಿ ಸಬ್ಮಿಟ್ ರಿಕ್ವೆಸ್ಟ್ ಇಲ್ಲಿ ಒತ್ತೋ ಮುಖಾಂತರ ಫೈಲ್ ಮಾಡಬೇಕಾಗುತ್ತೆ. ಈ ರಿಕ್ವೆಸ್ಟ್ ವಿತಿನ್ 30 days ಒಳಗಡೆ ನಿಮ್ಗೆ ಯಾವುದೇ ಥರ ರಿಪ್ಲೈ ಮತ್ತು ಎಂಡೋರ್ಸ್ಮೆಂಟ್ ಬರೆದಿಲ್ದಿರೋ ಟೈಮಲ್ಲಿ ನೀವು ಸಬ್ಮಿಟ್ ಫಸ್ಟ್ ಅಪೀಲ್ ಅಂತ ಹೋಗ್ಬೋದು. ಯಾವಾಗ ಹೋಗ್ಬೋದು? ವಿತಿನ್ 30 days ಒಳಗಡೆ ನೀವು ಬರದೇ ಇರೋ ಟೈಮಲ್ಲಿ ಫಸ್ಟ್ ಅಪೀಲ್ ಹೋಗೋ ಪಾಸಿಬಿಲಿಟಿ ನಿಮಗೆ ಅವಶ್ಯಕತೆ ಹೋಗಬಹುದು. ಸಬ್ಸಿಕ್ವೆಂಟಾಗಿ ನೀವು ನೋಡೋಕೆ ಬಂದರೆ ವ್ಯೂ ಸ್ಟೇಟಸ್, ನೀವೇನು ಅಪ್ಲಿಕೇಶನ್ ಹಾಕಿದರೆ ಅದು ಸಂಬಂಧಪಟ್ಟಂತೆ ಯಾವ ಸ್ಟೇಟಸಲ್ಲಿದೆ ಇವಾಗ ಆ ಅಪ್ಲಿಕೇಶನ್ ಅನ್ನೋದು ನೋಡ್ಕೋಬೋದು. ನೆಕ್ಸ್ಟ್ ವ್ಯೂ ಹಿಸ್ಟ್ರಿ, ಲಾಗಿನ್, ಯೂಸರ್ ಮ್ಯಾನ್ಯಲ್, ಆ್ಯಸ್ ಯೂಶುವಲ್ ಕಾಂಟ್ಯಾಕ್ಟ್ ಅಸ್ ಆ್ಯಂಡ್ ಪೇಮೆಂಟ್ ರಿಕನ್ಸಿಲೇಷನ್ ಸಂಬಂಧಪಟ್ಟಂತೆ ಇದೆ. ಸೊ ಇಲ್ಲೇನು ಮಾಡಬೇಕು, ನಾವು ಸಬ್ಮಿಟ್ ರಿಕ್ವೆಸ್ಟನ್ನು ಕ್ಲಿಕ್ ಮಾಡ್ತಾ ಇರಬೇಕು. ಇಲ್ಲಿ ಸರ್ಟೈನ್ ಗೈಡ್ಲೈನ್ಸ್ ಬರುತ್ತೆ, ಯಾವ್ಯಾವ ಮ್ಯಾಂಡೇಟರಿ ಪ್ರೊವಿಷನ್ಸ್, ಆಲ್ಫಾಬೆಟ್ಸ್ ಯಾವ ಯೂಸ್ ಮಾಡಬೇಕು, ಪೇಮೆಂಟ್ ಯಾವ ಥರ ಮಾಡಬೇಕು, ಪ್ರತಿಯೊಂದು ಬರುತ್ತೆ ಎಲ್ಲ. ಆಮೇಲೆ ಡಿಕ್ಲೇರೇಷನ್ ಕೊಟ್ಟಾಗ, ಸಬ್ಮಿಟ್ ಕೊಟ್ಟಾಗ ನಮಗೆ ಡೈರೆಕ್ಟಾಗಿ ಒಂದು ಇಂಟರ್ ಇಮೇಲ್ ID ಫಾರ್ ರಿಸೀವಿಂಗ್ OTP ಆರ್ ಮೊಬೈಲ್ ನಂಬರ್ ಇಲ್ಲಿ ಕೇಳುತ್ತೆ. ಇಲ್ಲೇನು ಮಾಡಬೇಕು, ನಾವು ಡೈರೆಕ್ಟಾಗಿ ನಾವಿಲ್ಲಿ ಮೊಬೈಲ್ ನಂಬರ್ ಕೂಡ OTPನ ಎಂಟ್ರಿ ಮಾಡಬೇಕಾಗುತ್ತೆ. ಒಂದ್ಸಲಿ OTP ನಾವು ಕೊಟ್ಟ ತಕ್ಷಣ ಸೊ ಆಟೋಮೆಟಿಕ್ಕಾಗಿ ನಿಮ್ಮ ಮೊಬೈಲ್ ನಂಬರ್ ಏನು ಕೊಟ್ಟಿರ್ತಾರೆ ಅದಕ್ಕೊಂದು OTP ಬರುತ್ತೆ. ಸೊ ನೀವು ಆ OTPನ ಕೂಡ ಇಲ್ಲಿ ಎಂಟ್ರಿ ಮಾಡಬೇಕಾಗುತ್ತೆ. ಸೊ ನಾನು ಕೂಡ ಇಲ್ಲಿ ಎಂಟ್ರಿ ಮಾಡ್ತಾ ಇದ್ದೀನಿ. ಸೊ ಈಗ ಓಪನ್ ಮಾಡಿದ ತಕ್ಷಣ ನಿಮಗೆ ಡೈರೆಕ್ಟಾಗಿ ಒಂದು ಅಪ್ಲಿಕೇಶನ್ ಫಾರ್ಮ್ ಇಲ್ಲಿ ಶೋ ಆಗಿ ಸ್ಟಾರ್ಟ್ ಮಾಡುತ್ತೆ. ಸೊ ಇಲ್ಲೇನಾಗುತ್ತೆ, ನೀವು ಫಸ್ಟು ಯಾವ ಮಾಹಿತಿ ಹಕ್ಕನ್ನು ನೀವು ಕೇಳಲು ಇಚ್ಛೆ ಬಯಸ್ತೀರಾ ಅನ್ನೋದು ನಾವು ಇಲ್ಲಿ ಮೆನ್ಷನ್ ಮಾಡಬೇಕಾಗುತ್ತೆ. ಸೊ ಇಲ್ಲಿ ಸೆಲೆಕ್ಟ್ ದಿ ಮಿನಿಸ್ಟ್ರಿ ಡಿಪಾರ್ಟ್ಮೆಂಟ್ ಆರ್ ಅಪೆಕ್ಸ್ ಬಾಡಿ ಅಂತ ಇದೆ. ಸೊ ನೀವು ಡೈರೆಕ್ಟಾಗಿ ಯಾವ ಅಪೆಕ್ಸ್ ಬಾಡಿ ಇದು ಮಾಡ್ತಾ ಇದ್ದೀರಾ ಅಂತ ನೋಡ್ಬೋದು. ನಾನು ಡೈರೆಕ್ಟಾಗಿ ಮಿನಿಸ್ಟ್ರಿ ಆಫ್ ರೈಲ್ವೆಗೆ ಹೋಗೋಣ ಅಂತ ನಾನು ಅಂದ್ಕೊಂಡಿದ್ದೀನಿ. ರೈಲ್ವೆಗೆ ಹೋದ ತಕ್ಷಣ ಅದರಲ್ಲಿ ಯಾವ ಅಥಾರಿಟಿನ ನೀವು ಕ್ವಶನ್ಸ್ ಕೇಳೋಕ್ಕೆ, ಯಾವ ಇನ್ಫಾರ್ಮೇಷನ್ ತಗೊಳ್ಳೋಕ್ಕೆ ಇಷ್ಟ ಬಯಸ್ತೀರಾ ಅಂತ ಕೇಳಿದಾಗ, ಸೊ ನಾನು ಡೈರೆಕ್ಟಾಗಿ ಸೌತ್ ವೆಸ್ಟರ್ನ್ ರೈಲ್ವೆ, ನಮ್ಮ ಕರ್ನಾಟಕಕ್ಕೆ ಸಂಬಂಧಪಟ್ಟಂತೆ ಹುಬ್ಳಿ ಇದೆ, ಮೈಸೂರು ಇದೆ, ಡಿವಿಷನ್ ಇದೆ, ವರ್ಕ್ಶಾಪ್ ಇದೆ. ಸೊ ಮೈಸೂರು ಡಿವಿಷನ್ ಕೇಳ್ತೀನಿ. ಸೊ ಇದು ಕೇಳಿದ್ಮೇಲೆ ನೀವು ಪರ್ಸನಲ್ ಡೀಟೇಲ್ಸ್ ಅಂತ ಏನು ಬರುತ್ತೆ ಆ ಪರ್ಸನಲ್ ಡೀಟೇಲ್ಸನ್ನು ನೀವು ಫಿಲ್ ಮಾಡ್ತಾ ಹೋಗಬೇಕು. ಪರ್ಸನಲ್ ಡೀಟೇಲ್ಸ್ ಫಿಲ್ ಮಾಡಿದ್ಮೇಲೆ ನಿಮ್ಮ ಇಮೇಲ್ ID, ನೇಮ್ ಹಾಕಬೇಕು, ಜೆಂಡರ್ ಹಾಕಬೇಕು, ಫ್ಯಾಮಿಲಿ, ಮನೆ ಅಡ್ರೆಸ್, ಏನಿಗೆ ಪ್ರತಿಯೊಂದು ಎಂಡೋರ್ಸ್ಮೆಂಟ್ ಏನು ಬರಬೇಕು ನಿಮಗೆ ವಾಪಸ್ಸು ಥ್ರೂ ಪೋಸ್ಟ್ ಮುಖಾಂತರ ಬರುತ್ತೆ. ಸೊ ಅಡ್ರೆಸ್ ಕೂಡ ನೀವು ಇದು ಮೆನ್ಷನ್ ಮಾಡಬೇಕಾಗುತ್ತೆ. ಸೊ ಪಿನ್ ಕೋಡು, ಕಂಟ್ರಿ ಆಗುತ್ತೆ, ಸ್ಟೇಟು ಅಷ್ಟೇ ಕರ್ನಾಟಕ. ಸ್ಟೇಟಸ್ ನೀವು ರೂರಲ್ ಸೇರುತ್ತೆ, ಅರ್ಬನ್ ಸೇರ್ತೀರಾ, ನೀವು ಲಿಟ್ರೇಟಾ, ಇಲ್ಲಿಟ್ರೇಟ್ ಅಂತ ಅನಿಸುತ್ತೆ. ಸೊ ಅವಾಗ ಇಟ್ಟದ್ದು ತಿರ್ಗಿ ನೀವು ಫೋನ್ ನಂಬರ್ ಕೂಡ ನೀವು ಇಲ್ಲಿ ಎಂಟ್ರಿ ಮಾಡಬೇಕಾಗುತ್ತೆ. ಸೊ ಸಬ್ಸಿಕ್ವೆಂಟಾಗಿ ಬರೋಕ್ಕೆ ನೋಡಿದ್ರೆ ನೀವು ಸಿಟಿಸನ್ಶಿಪ್ ಇಂಡಿಯನ್ ಆ್ಯಸ್ ಯೂಶುವಲ್ ಇಸ್ ಅಪ್ಲಿಕೆಂಟ್ ಬಿಲೋ ಪಾವರ್ಟಿನ ನಾವು ಬರುತ್ತೆ. ಸೊ ಇಲ್ಲಿ ಮೇನ್ ಇರೋದು ಇಲ್ಲಿ ಬರುತ್ತೆ. ಇಲ್ಲೇನಾಗುತ್ತೆ, ನೀವು ಏನು RTI ರಿಕ್ವೆಸ್ಟ್ನ ಕೇಳೋಕ್ಕೆ ಇಚ್ಛೆ ಬಯಸ್ತಿದ್ದೀರಾ ಅನ್ನೋದು ನಾವು ಇಲ್ಲಿ ಎಂಟ್ರಿ ಮಾಡಬೇಕಾಗುತ್ತೆ. ಸೊ ನಾವಿಲ್ಲಿ ಏನು ಅಪ್ಲಿಕೇಶನ್ ಫಾರ್ಮ್ ಮಾಡ್ತಾಯಿದ್ದೀವಿ, ಸೌತ್ ವೆಸ್ಟರ್ನ್ ರೈಲ್ವೆಗೆ ಇದು ಮಾಡ್ತಾಯಿದ್ದೀನಿ. ಸೊ ನಾನು ಜನರಲ್ಲಾಗಿ ಹೌ ಮೆನಿ ಎಂಪ್ಲಾಯೀಸ್ ಆರ್ ದೇರ್ ಇನ್ ಹೌ ಮೆನಿ ಎಂಪ್ಲಾಯೀಸ್ ಆರ್ ದೇರ್ ಇನ್ ಸೌತ್ ವೆಸ್ಟರ್ನ್ ರೈಲ್ವೆ ಡಿಪಾರ್ಟ್ಮೆಂಟ್ ಅಂತ ನಾನು ಒಂದು ಕ್ವಶನ್ಸ್ ಕೇಳಿದ್ದೀನಿ. ಸೊ ಅದಕ್ಕೆ ಸಂಬಂಧಪಟ್ಟಂತೆ ನಿಮ್ಮ ಹತ್ರ ಯಾವ್ದಾದ್ರು ಸಪೋರ್ಟಿಂಗ್ ಡಾಕ್ಯುಮೆಂಟ್ ಇರೋ ಕೂಡ ನೀವು ಡಾಕ್ಯುಮೆಂಟ್ನ ಇಲ್ಲಿ ಅಪ್ಲೋಡ್ ಮಾಡ್ಬೋದು, ಚೂಸ್ ಡಾಕ್ಯುಮೆಂಟ್ ಅಂತ ಮುಖಾಂತರ. ನೆಕ್ಸ್ಟ್ ಇದನ್ನೆಲ್ಲ ಅದಾದಮೇಲೆ ನೀವು ಎಂಟರ್ ಸೆಕ್ಯೂರಿಟಿ ಕೋಡ್ ಬರುತ್ತೆ, ಮಾಮೂಲಿ ಕ್ಯಾಪ್ಚರ್ ಏನು ಬರುತ್ತೆ ಅದು ಎಂಟರ್ ಸೆಕ್ಯೂರಿಟಿ ಕೋಡ್ ಹೊಡೆದ ತಕ್ಷಣ ನಿಮಗೆ ಆಟೋಮೆಟಿಕ್ಕಾಗಿ ಮೇಕ್ ಪೇಮೆಂಟ್ ಅಂತ ಆಪ್ಷನ್ ಹೋಗುತ್ತೆ. ಒಂದ್ಸಲಿ ನಾವು ಈಗ ಪೇಮೆಂಟ್ ಮಾಡಿದ್ಮೇಲೆ ಆಟೋಮೆಟಿಕ್ ಸ್ವಲ್ಪ ಟೈಮ್ ತೊಗೊಂಡು ನೋಡಿ ಮೇಲ್ಗಡೆ ಯುವರ್ ಟ್ರಾನ್ಸಾಕ್ಷನ್ ಸ್ಟೇಟಸ್ ಇಸ್ ಸಕ್ಸಸ್ ಅಂತ ಬಂತು. ಸೊ ಒಂದ್ಸಲ ಸಕ್ಸಸ್ ಆದಮೇಲೆ ಸೊ ಪ್ಲೀಸ್ ಈ ಥರ ಒಂದು ಟ್ರಾನ್ಸಾಕ್ಷನ್ ಸಕ್ಸಸ್ ಅಂತ ಬರುತ್ತೆ. ನೀವೇನು ಮರ್ಚೆಂಟ್ ರೆಫರೆನ್ಸ್ ID ಅನ್ನೋದು ನೀವು ಕೂಡ ರೆಫರೆನ್ಸ್ ಇಟ್ಕೋಬೇಕಾಗುತ್ತೆ. ಸೊ ಆಟೋಮೆಟಿಕ್ಕಾಗಿ ನಾವು ಏನೇ ಬಟನ್ ಪ್ರೆಸ್ ಮಾಡಿದ್ರೆ ಕೂಡ ಆಟೋಮೆಟಿಕ್ಕಾಗಿ ಅದೇ ನೆಕ್ಸ್ಟ್ ಪ್ರೋಸೆಸ್ ಸ್ಟೇಜ್ ಏನಿದೆ ಅದಕ್ಕೆ ಆಟೋಮೆಟಿಕ್ಕಾಗಿ ಅದೇ ರಿವರ್ಟ್ ಆಗುತ್ತೆ. ಸೊ ಲೆಟ್ಸ್ ವೆಯ್ಟ್ ಮಾಡೋಣ.
ಸೊ ಆ್ಯಸ್ ಯೂಶುವಲ್ ನಾಗಲೇ ಹೇಳ್ದಂಗೆ 30 days ಫ್ರಮ್ ದಿ ಡೇಟ್ ಆಫ್ ಫೈಲಿಂಗ್ ಏನು RT ಅಪ್ಲಿಕೇಶನ್ ಯಾವ ಫೈಲ್ ಮಾಡ್ತಾರೆ 30 days ಒಳಗಡೆ ನಮಗೆ ಅದು ಮಾಹಿತಿನ ಕೊಡಬೇಕು. ಕೊಡದೇ ಹೇಳ್ದಿರೋ ಟೈಮಲ್ಲಿ ನಾವು ಸ್ಟಾರ್ಟಿಂಗ್ ಇನಿಷಿಯಲ್ ಸ್ಟೇಜಲ್ಲಿ ಹೇಳಿದೆ ಫಸ್ಟ್ ಅಪೀಲ್ ಅಂತ ಏನು ಆಪ್ಷನ್ ಇದೆ, ಆ ಆಪ್ಷನ್ನ ಪ್ರೆಸ್ ಮಾಡಿ ನಾವು ಫಸ್ಟ್ ಅಪೀಲ್ನ ಪ್ರಿಫರ್ ಮಾಡ್ಬೋದು. ಪ್ರಾಪರ್ ಇನ್ಫಾರ್ಮೇಷನ್ ಕೊಡ್ತಾ ಇಲ್ಲ ಇವರು ಅಂತೇಳಿ ಅದನ್ನು ಕೂಡ ನಾವು ಚಾಲೆಂಜ್ ಮಾಡ್ಬೋದು. ಈ RT ಅಪ್ಲಿಕೇಶನ್ಸ್ ಇದ್ರ ವೆಬ್ಸೈಟ್ ಮುಖಾಂತರನೇ ಕೂಡ ಆಗುತ್ತೆ. ಸೊ ನಾವು ಈಗ ಏನು ಮಾಡಿದ್ವಿ ಸೇಮ್ ಅದೇ ಥರ ಇನಿಷಿಯಲ್ ಎಲ್ಲ ಪ್ರತಿಯೊಂದು ಸ್ಟೇಟ್ಗಳಿಗೂ ಅದಾದ ಸಪ್ರೇಟ್ ವೆಬ್ಸೈಟ್ಗಳಿದ್ದಾವೆ. ಆ್ಯಸ್ ಯೂಶುವಲ್ ಕರ್ನಾಟಕಕ್ಕೋಸ್ಕರ ಕರ್ನಾಟಕ RTI ಅಂತ ಹೊಡೆದ್ರು ಕೂಡ ಕರ್ನಾಟಕದ ಬರುತ್ತೆ. ಸೊ ಅದು ಕೂಡ ಆಗುತ್ತೆ. ಸೊ ಯುವರ್ ಪೇಜ್ ರೆಫರೆನ್ಸ್ ಕೆನಾಟ್ ಬಿ ಸರ್ವ್ಡ್, ಟ್ರೈ ಲೇಟರ್ ಅಂತ ಬಂದಿದೆ. ಸೊ ಆಟೋಮೆಟಿಕಲ್ ನಮಗೇನು ಮಾಮೂಲಿ ಟ್ರಾನ್ಸಾಕ್ಷನ್ ಆಗಿರೋದು ಸಕ್ಸಸ್ಫುಲ್ ಆಗಿದೆ. ಸೊ ನಥಿಂಗ್ ಟು ವರಿ. ಆಟೋಮೆಟಿಕ್ಕಾಗಿ ನಮ್ಮ ಮೊಬೈಲ್ಗೆ ಮೆಸೇಜ್ ಕೂಡ ಬಂದಿದೆ ಇದಾಗಿರೋದು. ಸೊ ಆ್ಯಸ್ ಯೂಶುವಲ್ ನಾವು ಇದೆಲ್ಲ ಆದಮೇಲೆ ನೀವು ಆಟೋಮೆಟಿಕ್ಕಾಗಿ ನೀವು ಟ್ರ್ಯಾಕ್ ಮಾಡ್ಕೋಬೋದು. ನಮಗೇನು ಮೊಬೈಲಿಗೆ ಮೆಸೇಜ್ ಬಂದಿರುತ್ತೆ ರೆಫರೆನ್ಸ್ ನಂಬರ್, ಆ ಮೆಸೇಜ್ನ ಪ್ರಕಾರ ನೀವು ಇದನ್ನು ಗೇನ್ ಮಾಡ್ಬೋದು. ಸೊ ಇಷ್ಟು ಈ ಇನ್ಫಾರ್ಮೇಷನ್ನ ವೀಡಿಯೋ ಆಗಿರುತ್ತೆ. ಜೊತೆಗೆ ಇದೆಲ್ಲ ನಾವು ಇಷ್ಟೊತ್ತು ಹೇಳಿದ್ದು ಆನ್ಲೈನ್ ಆಯಿತು. ಈಗ ಆಫ್ಲೈನ್ ಮೋಡಕ್ಕೆ ಬಂತು ಅಂದರೆ ಸೊ ಇದಕ್ಕೆ ಸಂಬಂಧಪಟ್ಟಂತೆ ಸಪ್ರೇಟ್ ಒಂದು PDF ಕೂಡ ಸಿಗುತ್ತೆ. ನೀವೇನು RT ಅಪ್ಲಿಕೇಶನ್ ಅಂತ ಗೂಗಲ್ ನೋಡಿದ್ರೆ ಕೂಡ ಫಸ್ಟ್ ಏನು PDF ಏನು ಬರೋದು ಅದೇ ಕೂಡ ಆಗಿರುತ್ತೆ. ಸೊ ಆ ಪೇಜಲ್ಲೂ ಕೂಡ ನಾನು ಹೇಗೆ ಫಿಲ್ ಮಾಡಬೇಕು ಅನ್ನೋದು ಕೂಡ ಹೇಳ್ಕೊಡ್ತೀನಿ ನೋಡಿ. ಸೊ ಮಾಹಿತಿ ಹಕ್ಕು ಅಧಿನಿಯಮದ ಕಾಯ್ದೆ ನಮೂನೆ A ಪ್ರಕಾರ ಈ ಫಾರ್ಮ್ ಡಿಸ್ಕ್ರೈಬ್ ಆಗಿದೆ. ಸೊ ಅರ್ಜಿದಾರರ ಪೂರ್ಣ ಹೆಸರು ಏನು ಫುಲ್ ನೇಮ್ ಇದೆ, ಫುಲ್ ನೇಮ್ ಯಾರು ಅಪ್ಲಿಕೆಂಟ್ ಯಾರು ಕೇಳ್ತಾ ಇದ್ದಾರೆ ಫುಲ್ ನೇಮ್ ಹಾಕಬೇಕಾಗುತ್ತೆ. ಸಬ್ಸಿಕ್ವೆಂಟಾಗಿ ಬಂದರೆ ವಿಳಾಸ ಇದೆ. ಸೊ ವಿಳಾಸ ಏನು ಮನೆ ಅಡ್ರೆಸ್ ಏನಿದೆಯೋ ಅಥವಾ ಆಫೀಸ್ ಅಡ್ರೆಸ್ ಇದೆಯೋ ಅದು ಕೂಡ ಹಾಕಬೇಕಾಗುತ್ತೆ. ನೆಕ್ಸ್ಟ್ ದಾಖಲೆಗಳ ವಿವರ ಅಥವಾ ತನಿಖೆಗಾಗಿ ಪ್ರಮಾಣೀಕೃತ ಮಾದರಿ ನಿಮಗೇನು ವಿಷಯಗಳು ಬೇಕಾಗಿರುತ್ತೋ ಅದು ಸಂಬಂಧಪಟ್ಟಂತೆ. ನಾನೀಗ ಸೌತ್ ವೆಸ್ಟರ್ನ್ ರೈಲ್ವೇದೆ ಅಂತ ಅಪ್ಲಿಕೇಶನ್ ಹಾಕಿದ್ನಲ್ಲ, ನೀವು ಅಷ್ಟೇ ಸೌತ್ ವೆಸ್ಟರ್ನ್ ರೈಲ್ವೇಲಿ ಎಷ್ಟು ಜನ ಎಂಪ್ಲಾಯಿಗಳು ಕೆಲಸ ಮಾಡ್ತಾ ಇದ್ದಾರೆ ಅಂತ ಹೇಳಿ ಕೂಡ ನೀವು ಇಲ್ಲಿ ಹಾಕ್ಬೋದು. ಆಮೇಲೆ ನೆಕ್ಸ್ಟ್ ಪಾಯಿಂಟಿಗೆ ಬಂದು ಯಾವ ವರ್ಷಕ್ಕೆ ಸಂಬಂಧಿಸಿದ್ದು, ನೀವು ಯಾವ ವರ್ಷಕ್ಕೆ ಸಂಬಂಧಪಟ್ಟಂತೆ ನೀವು ದಾಖಲಾತಿಗಳನ್ನ ಕೇಳ್ತಾ ಇದ್ದೀರ ಅನ್ನೋದನ್ನ ಇಲ್ಲಿ ನಮೂದು ಮಾಡಬೇಕಾಗುತ್ತೆ. ಸೊ 2020-21 ಫೈನಾನ್ಷಿಯಲ್ ಇಯರ್ಗಳನ್ನ ನೀವು ಮೆನ್ಷನ್ ಮಾಡಬೇಕಾಗುತ್ತೆ. ನೆಕ್ಸ್ಟ್ ಯಾವ ಸಾರ್ವಜನಿಕ ಮಾಹಿತಿ ಅಧಿಕಾರಿಯಿಂದ ಮಾಹಿತಿ ಬೇಕಾಗಿರೋದು ಅವರ ಹುದ್ದೆ. ಸೊ ಯಾರ ಕಡೆಯಿಂದ ನಿಮ್ಗೆ ಇನ್ಫಾರ್ಮೇಷನ್ ಬೇಕಾಗುತ್ತೆ. ಸೊ ಯಾವುದೇ ಒಂದು ಪಬ್ಲಿಕ್ ಆಫೀಸ್ ಆಗಿರಲಿ, ಎಲ್ಲ ಪಬ್ಲಿಕ್ ಆಫೀಸ್ಗಳಲ್ಲೂ ಮಾಹಿತಿ ಹಕ್ಕು ಅಧಿಕಾರಿ ಅಂತ ಒಬ್ಬರು ಪೋಸ್ಟ್ ಇದ್ದೇ ಇರುತ್ತೆ. ಸೊ ನೀವೇನಾದರೂ ಮಾಹಿತಿ ಹಕ್ಕು ಅಧಿಕಾರಿ ಸೌತ್ ವೆಸ್ಟರ್ನ್ ರೈಲ್ವೆ ಮೈಸೂರು ವಿಭಾಗ ಅಂತೇಳಿ ಕೂಡ ಇಲ್ಲಿ ಬರೆದ್ರು ಕೂಡ ಅವ್ರಿಗೆ ಸಲ್ಲುತ್ತೆ. ನೆಕ್ಸ್ಟ್ ಇದರಲ್ಲಿ 10 rupees ಪೋಸ್ಟಲ್ ಆರ್ಡರ್ ಕೂಡ ಲಗತ್ತಿಸಿದೆ ಅಂತೇಳಿ ಮೆನ್ಷನ್ ಮಾಡಿದ್ದಾರೆ. ಸೊ ಆ್ಯಸ್ ಯೂಶುವಲ್ ಪೋಸ್ಟ್ ಆಫೀಸ್ಗೆ ಹೋಗಿ ನೀವು ಪೋಸ್ಟಲ್ ಆರ್ಡರ್ 10 ರೂಪಾಯಿ ಕೊಡಿ ಅಂತ ಹೇಳಿದಾಗ ಅವರು 10 rupees ಪೋಸ್ಟಲ್ ಆರ್ಡರ್ ಕೂಡ ಕೊಡ್ತಾರೆ. 10 rupees + 2 rupees ಚಾರ್ಜಸ್ ಅನ್ನು ತಗೊತಾರೆ. ಆ 10 rupees ಪೋಸ್ಟ್ ಆರ್ಡರ್ ಕೂಡ ನಿಮ್ಮ ಯಾರಿಗೆ ಅದು ಬರಿತಾ ಇದ್ದೀರಾ ಫ್ರಮ್ ಯಾರಿಗೆ ಟು ಯಾರಿಗೆ ಅದನ್ನೆಲ್ಲ ಬರೆದು ಅಲ್ಲಿ 2 ಸ್ಲಿಪ್ಸ್ ಬರುತ್ತೆ. ಒಂದು ಲೆಫ್ಟ್ ಸೈಡ್ ಸ್ಮಾಲ್ ಸ್ಲಿಪ್ನ ನೀವು ಇಟ್ಕೊಂಡು ನಿಮ್ಮ ರೆಫರೆನ್ಸ್ಗೋಸ್ಕರ, ಲಾಂಗ್ ಸ್ಲಿಪ್ ಏನಿರುತ್ತೆ ಆ ಸ್ಲಿಪ್ಪನ್ನು ಈ ಏನು ಅರ್ಜಿಗೆ ಲಗತ್ತಿಸಿ ಸ್ಟೆಪ್ಲರ್ ಹೊಡೆದ್ಬಿಟ್ಟು ಮಾಮೂಲಿ ಜೊತೆಗೆ ಇದ್ರ ಜೊತೆಗೆ ನೀವು ಸಹಿ ಕೂಡ ಇಲ್ಲಿ ಮಾಡಿ ಅವ್ರಿಗೆ ಥ್ರೂ ಪೋಸ್ಟ್ ಮುಖಾಂತರ ಕೂಡ ಕಳಿಸ್ಬೋದು. ನೀವು ಪೋಸ್ಟ್ ಮುಖಾಂತರ ಕಳಿಸೋ ನಿಮಗೆ ರಿಸಿಪ್ಟ್ ಕೂಡ ಬರುತ್ತೆ ಅಥವಾ ಸರ್ವ್ ಆಗಿದೆ ಅಲ್ವ ನಿಮ್ಗೆ ಅಕ್ನಾಲಜ್ಮೆಂಟ್ ಕೂಡ ಬರುತ್ತೆ. ಸೊ ಆ ಬೇಸಿಸ್ ಮೇಲೆ ಅವರು ನಿಮಗೆ ಮುಂದೆ ಪ್ರೋಸೆಸ್ ಏನು ಬೇಕೋ ಮಾಡ್ತಾರೆ. ಒಂದ್ಸಲ ಅವ್ರ ಅಪ್ಲಿಕೇಶನ್ ರಿಸೀವ್ ಮಾಡಿದ ತಕ್ಷಣ ನಿಮ್ಮ ಅಪ್ಲಿಕೇಶನ್ ನಮಗೆ ಸ್ವೀಕೃತಿಯಾಗಿದೆ, ನಾವು ಇಷ್ಟು ದಿನಗಳಲ್ಲಿ ನಿಮಗೆ ಉತ್ತರ ನೀಡ್ತೇವೆ ಅಂತ ಹೇಳಿ ಕೂಡ ಒಂದು ಎಂಡೋರ್ಸ್ಮೆಂಟ್ ಥರ ಅವರು ಕೂಡ ನಿಮಗೊಂದು ಇನಿಷಿಯಲ್ ಮೇಲ್ ಮಾಡ್ತಾರೆ. ಅಥವಾ ದಾಖಲಾತಿಗಳು ಈ ಥರ ಕೊಟ್ಟರು ಕೂಡ ಕೊಡ್ತಾರೆ. ಸೊ ಇಷ್ಟು ಈ ಮಾಹಿತಿ ಹಕ್ಕು 2005ಕ್ಕೆ ಸಂಬಂಧಪಟ್ಟಂತೆ ಇನ್ಫಾರ್ಮೇಷನ್ಗಳು ನಾನು ಇವತ್ತು ನಿಮಗೆ ತಿಳಿಸ್ಕೊಟ್ಟಿದ್ದು. ಸೊ ಇದನ್ನು ನೋಡಿ ನಿಮಗೆ ತುಂಬ ಯೂಸ್ಫುಲ್ ಆಗಿರುತ್ತೆ ಅಂತ ನಾನು ಭಾವಿಸ್ತಿದ್ದೀನಿ. ಸೊ ಇದೇ ಥರ ವೀಡಿಯೋಸ್ಗಳಾಗಿ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೂ ಇನ್ಸೈಟ್ ಹಬ್ ಮೀಡಿಯಾನ ಸಬ್ಸ್ಕ್ರೈಬ್ ಕೂಡ ಮಾಡಿ. ನಿಮ್ಮ ಹಕ್ಕು, ನಿಮ್ಮ ಅವೇರ್ನೆಸ್ ತುಂಬ ಇಂಪಾರ್ಟೆಂಟ್, ಬಿಕಾಸ್ ನಾಲೆಡ್ಜ್ ಇಸ್ ಪವರ್. ಸೊ ಆಲ್ವೇಸ್ ಸ್ಟೇ ಇನ್ಫಾರ್ಮ್ಡ್, ಸ್ಟೇ ಅವೇರ್ ಆ್ಯಂಡ್ ಸ್ಟೇ ಸ್ಟ್ರಾಂಗ್. ಇನ್ಸೈಟ್ ಹಬ್ ಮೀಡಿಯಾ ಜೊತೆ ಕನೆಕ್ಟ್ ಆಗಿರೋಣ. ನೆಕ್ಸ್ಟ್ ವೀಡಿಯೋಲಿ ಮತ್ತೆ ಸಿಗೋಣ ಅಂತ ಹೇಳ್ತಾ ಈ ವಿಡಿಯೋನೆಲ್ಲ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.